Students, today we will discuss the new concept, that is atomic spectra. In the last class I already told that spectrum is nothing but the regular arrangement of the wavelengths. For example, rainbow, in which we have seen that different colors means different wavelengths, they are arranged in the particular manner. Therefore, we can say that spectrum is nothing but a regular arrangement of the colors or regular arrangement of the wavelengths. Here we are discussing about the atomic spectra, that is how the atom produces the spectra. I already told that there are two types of atomic spectra. One is line emission spectrum, another one is second one is line absorption spectrum. Clear? First we have to know that how the spectrum is produced by the atom. Say here, dear students, when an atomic gas or vapor is excited. ಏನು ಎಕ್ಸೈಟೆಡ್ ಅಂದ್ರೆ ಎಕ್ಸೈಟ್ ಮಾಡೋದ್ರ ಅರ್ಥ ಏನು? ಎಲೆಕ್ಟ್ರಾನ್ ನ ಟ್ರಾನ್ಸಿಷನ್ ಮಾಡೋದು ಲೋವರ್ ಆರ್ಬಿಟ್ ಇಂದ ಹೈಯರ್ ಆರ್ಬಿಟ್ ಗೆ ಅಥವಾ ಗ್ರೌಂಡ್ ಸ್ಟೇಟ್ ಇಂದ ಅದರ ಎಕ್ಸೈಟೆಡ್ ಆರ್ ಹೈಯರ್ ಆರ್ಬಿಟ್ಸ್ ಗೆ ಅದನ್ನ ಟ್ರಾನ್ಸಿಷನ್ ಅಂದ್ರೆ ಜಂಪ್ ಮಾಡಿಸೋದನ್ನೇ ಎಕ್ಸೈಟೆಡ್ ಅಂತ ಕರೀತಾರೆ ಅಲ್ವಾ? ಎಕ್ಸೈಟೆಡ್ ಅಟ್ ಲೋ ಪ್ರೆಷರ್. ನೀವು ಲೋ ಪ್ರೆಷರ್ ಅಲ್ಲಿ ಆಟೋಮಿಕ್ ಗ್ಯಾಸ್ ಆರ್ ಆಟೋಮ್ ವೇಪರ್ ನ ಎಕ್ಸೈಟ್ ಮಾಡ್ತೀರಾ, ಅದರಲ್ಲಿ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಲೋವರ್ ಆರ್ಬಿಟ್ ಇಂದ ಹೈಯರ್ ಆರ್ಬಿಟ್ ಅದು ಎಕ್ಸೈಟ್ ಅಂದ್ರೆ ಜಂಪ್ ಆಗುತ್ತೆ. ಜಂಪ್ ಆದಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಹೇಳೋದನ್ನ ಕೇಳ್ಕೋಬೇಕು. ಎಲೆಕ್ಟ್ರಾನ್ ಇಮಿಡಿಯೇಟ್ಲಿ ರಿಟರ್ನ್ಸ್ ಟು ಇಟ್ಸ್ ಗ್ರೌಂಡ್ ಸ್ಟೇಟ್. ಅದು ಜಂಪ್ ಆಗಿರೋದು ಅಲ್ಲೇ ಇರಲ್ಲ, ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ, ಅಂದ್ರೆ ಅದು ಹೈಯರ್ ಆರ್ಬಿಟ್ ಅಲ್ಲಿ ಇರಲ್ಲ. ಇಟ್ ಇಮಿಡಿಯೇಟ್ಲಿ ಕಮ್ಸ್ ಟು ದಿ within the fraction of second, that is nearly 10 to the power of -8 seconds. ಇಷ್ಟು ಟೈಮ್ ಅಲ್ಲೇ ವಾಪಸ್ ಬಂದ್ಬಿಡುತ್ತೆ. ವಾಪಸ್ ಬಂತು ನಾನು ಹೇಳಿದೀನಿ, ಹೈಯರ್ ಆರ್ಬಿಟ್ ಅಲ್ಲಿ ಲೋವರ್ ಆರ್ಬಿಟ್ ವಾಪಸ್ ಬಂದ್ರೆ ಎನರ್ಜಿ ಏನ್ ಮಾಡುತ್ತೋ ಎಮಿಟ್ ಮಾಡುತ್ತೆ. ಎಮಿಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಸ್ಪೆಕ್ಟ್ರಮ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಹಿಂಗ್ ಸರ್ ಅಂದ್ರೆ ಎಮಿಟ್ ಮಾಡಿದಾಗ ರೇಡಿಯೇಷನ್ ಗೆ ಪರ್ಟಿಕ್ಯುಲರ್ ವೇವ್ ಲೆಂತ್ ಇರುತ್ತೆ. ಆ ವೇವ್ ಲೆಂತ್ ಯಾವ್ದು ಅನ್ನೋದನ್ನ ನಾವು ಸ್ಪೆಕ್ಟ್ರಮ್ ಅಲ್ಲಿ ನೋಡ್ತಾ ಇರೋದು ಬೆಸ್ಟ್ ಯೂಸ್ ಆಗುತ್ತೆ. ಆಟೋಮಿಕ್ ಸ್ಪೆಕ್ಟ್ರಮ್ ನಮ್ಗೆ ಏನ್ ಗೊತ್ತಾಗುತ್ತೆ? ಎಮಿಷನ್ ಆಗಿರೋ ರೇಡಿಯೇಷನ್ ಎಷ್ಟು ವೇವ್ ಲೆಂತ್ ಇರೋದು ಅಂತ ಗೊತ್ತಾಗುತ್ತೆ. ಅದೇ ತರ ಅಬ್ಸರ್ಪ್ಷನ್ ಮಾಡ್ಕೊಂಡಾಗ ಕೂಡ ಎಷ್ಟು ವೇವ್ ಲೆಂತ್ ಇರೋ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಈ ತರ ನಾವು ಆಟೋಮಿಕ್ ಸ್ಪೆಕ್ಟ್ರಮ್ ಪ್ರೊಡ್ಯೂಸ್ ಮಾಡಬಹುದಾಗುತ್ತೆ. ಹಿಂಗೆ when an atomic gas or vapor is excited at low pressure by passing an electric current. ನಿಮ್ಮ ಕಡೆ ಒಂದು ವೇಪರ್ ಇದೆ ಅಥವಾ ಗ್ಯಾಸ್ ಇದೆ, ಅಟಾಮಿಕ್ ಗ್ಯಾಸ್, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡ್ತೀರಾ ಲೋ ಪ್ರೆಷರ್ ಅಲ್ಲಿ, ಅಲ್ಲಿರೋ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತವೆ? ಎಕ್ಸೈಟ್ ಆಗುತ್ತೆ. ಅದರ ಗ್ರೌಂಡ್ ಸ್ಟೇಟ್ ಇಂದ ಹೈಯರ್ ಆರ್ಬಿಟ್ ಗೆ ಜಂಪ್ ಆಗುತ್ತೆ. ಜಂಪ್ ಆಗಿರೋದು ಏನಾಗ್ತದೆ? ರಿಟರ್ನ್ಸ್ ಟು ದಿ ಗ್ರೌಂಡ್ ಸ್ಟೇಟ್. ಜಂಪ್ ಆಗ ಒಂದೇ ಏನಾಗುತ್ತೆ? ವಾಪಸ್ ಗ್ರೌಂಡ್ ಸ್ಟೇಟ್ ಗೆ ಬರುತ್ತೆ. ವಿದಿನ್ ದಿ 10 to the power of 8 -8 seconds ಅಲ್ಲಿ ಬರಬೇಕಾದ್ರೆ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ ಎನರ್ಜಿ ಎಮಿಟ್ ಮಾಡಿ ಬರಬೇಕಾಗುತ್ತೆ. ಆ ಬರಬೇಕಾದ್ರೆ ಪರ್ಟಿಕ್ಯುಲರ್ ವೇವ್ ಲೆಂತ್ ಆಫ್ ರೇಡಿಯೇಷನ್ಸ್ ಎಮಿಟ್ ಮಾಡುತ್ತೆ. ಆ ವೇವ್ ಲೆಂತ್ ನಾವು ಸ್ಪೆಕ್ಟ್ರಮ್ ಅಲ್ಲಿ ನೋಡಬಹುದು. ಅದನ್ನೇ ನಾವು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರೀತೀವಿ. ಎಕ್ಸಾಂಪಲ್ ಡಯಾಗ್ರಾಮ್ ಅಲ್ಲಿ ನೋಡಿ ನಿಮಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. n = 1 ಇದೆ, n = 2 ಇದೆ. ನಾನು ಕರೆಂಟ್ ನ ಪಾಸ್ ಮಾಡ್ತೀನಿ, ಲೋ ಪ್ರೆಷರ್ ಅಲ್ಲಿ ಕರೆಂಟ್ ನ ಪಾಸ್ ಮಾಡ್ತೀನಿ ಆಟೋಮ್ ಗ್ಯಾಸ್ ಅಲ್ಲಿ. ಎಲೆಕ್ಟ್ರಾನ್ ಏನಾಗುತ್ತೆ? ಎಕ್ಸೈಟ್ ಆಗುತ್ತೆ. ಎಕ್ಸೈಟ್ ಆಗಿ ಏನಾಗುತ್ತೆ? 10 to the power of -8 seconds ಅಲ್ಲಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಏನಾಗುತ್ತೆ? ಎಲೆಕ್ಟ್ರಾನ್ ಕಮ್ಸ್ ಟು ಇಟ್ಸ್ ಗ್ರೌಂಡ್ ಸ್ಟೇಟ್. ಒರಿಜಿನಲ್ ಸ್ಟೇಟ್ ಯಾವುದು? n = 1 ಅಲ್ಲಿ ಎಲೆಕ್ಟ್ರಾನ್ ಹೋಗಿರೋದು, ಅದರ ಒರಿಜಿನಲ್ ಸ್ಟೇಟ್ n = 1. therefore it comes to the ground state. ವಾಪಸ್ ಆಗುತ್ತೆ. ವಾಪಸ್ ಆಗ್ತಾ ಇದೆ ಅಂದ್ರೆ ಎನರ್ಜಿನ ಏನು ಮಾಡಬೇಕು? ಎಮಿಟ್ ಮಾಡುತ್ತೆ. ಎಮಿಟ್ ಮಾಡುತ್ತೆ ಇನ್ ದಿ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಷ್ಟು ವೇವ್ ಲೆಂತ್ ಇರೋದು ಅಂತ ಗೊತ್ತಾಗಬೇಕು ಅಂದ್ರೆ ಸ್ಪೆಕ್ಟ್ರಮ್ ರೇಡಿಯೇಷನ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ, ಯಾವುದೋ ಒಂದು ವೇವ್ ಲೆಂತ್, ಅದು ರೆಡ್, ಬ್ಲೂ, ಎಲ್ಲೋ ಕಲರ್ ಎಮಿಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಸ್ಪೆಕ್ಟ್ರಮ್ ನೋಡಿದ್ರೆ ಆಫ್ಟರ್ ಡಿಎಕ್ಸೈಟೇಷನ್, ಎಕ್ಸೈಟ್ ಆಗಿ ಡಿಎಕ್ಸೈಟ್ ಆಗಿದೆ, ವಾಪಸ್ ಬಂದಿದೆ, ಆವಾಗ ಸ್ಪೆಕ್ಟ್ರಮ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈ ತರ ನೇಚರ್ ಇರೋ ಸ್ಪೆಕ್ಟ್ರಮ್ ಸಿಗುತ್ತೆ. ಯಾವ ತರ ನೇಚರ್ ಇರುತ್ತೆ ಅಂದ್ರೆ ಬ್ರೈಟ್ ಲೈನ್ಸ್ ಅಪಿಯರ್ ಆಗುತ್ತೆ. ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಲ್ಲಿ ಈ ಲೈನ್ಸ್ ಬ್ರೈಟ್ ಕಾಣ್ತಾ ಇದೆ. ಎಕ್ಸಾಂಪಲ್ ಒಂದು ಎರಡು ಲೈನ್ ಬರ್ತೀನಿ, ಎಕ್ಸಾಂಪಲ್ ಸುಮ್ಮನೆ ಹೇಳ್ತೀನಿ ನಿಮಗೆ. ಇದೊಂದು ಗ್ರೀನ್ ಅಂತ ತಗೊಂತೀನಿ, ಇನ್ನೊಂದು ಯೆಲ್ಲೋ ಅಂತ ತಗೊಂತೀನಿ, ಸುಮ್ಮನೆ ತಗೊಂತಾ ಇದ್ವಿ. ಉಳಿದಿರೋದು ಕಂಪ್ಲೀಟ್ಲಿ ಡಾರ್ಕ್ ಇದೆ. ಇಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು? ಎಮಿಷನ್ ಮಾಡಿದ್ದು ರೇಡಿಯೇಷನ್ ಎಷ್ಟು
ನೀವು ಒಂದೇ ಆರ್ಬಿಟ್ ಬಂದಿದ್ದೀರ ಅಂದ್ರೆ ಇದು ಕಂಪ್ಲೀಟ್ ತೆಗೆದುಬಿಡಿ, ಎಲ್ಲೋನೇ ಬರ್ತದೆ. ಅಲ್ಲಿಗೆ ಎಲ್ಲೋಗೆ ಏನು ವೇವ್ ಲೆಂತ್ ಇದೆಯೋ ಅಷ್ಟು ಲೈಟ್ ನ ಅಥವಾ ರೇಡಿಯೇಷನ್ ಇಮಿಟ್ ಮಾಡಿ ಅದು ಡಿ ಎಕ್ಸೈಟ್ ಆಗಿದೆ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ದಿ ನೇಚರ್ ಆಫ್ ದಿ ಲೈಟ್ ಎಮಿಷನ್ ಸ್ಪೆಕ್ಟ್ರಮ್. ಏನಿದೆ ಲೈಟ್ ಎಮಿಷನ್ ಸ್ಪೆಕ್ಟ್ರಮ್ ಅಂದ್ರೆ ಬ್ರೈಟ್ ಲೈನ್ಸ್ ಇದೆ. The line emission spectrum consisting of a bright line ಇದೆ with dark background. ಉಳಿದಿರೋದೆಲ್ಲ ಡಾರ್ಕ್ ಆಗಿರುತ್ತೆ. ಆ ಎಮಿಟ್ ಆಗಿರೋ ವೇವ್ ಲೆಂತ್ ಏನು ರೀಸನ್ ಇರುತ್ತಲ್ವಾ ಅದು ಮಾತ್ರ ಬ್ರೈಟ್ ಇರುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ವೇವ್ ಲೆಂತ್ ಇರೋ ಲೈಟ್ ನ ಅದು ಎಮಿಟ್ ಮಾಡಿದೆ, ಅದು ಡಿ ಎಕ್ಸೈಟ್ ಆಗಬೇಕಾಗಿದೆ ಅಂತ ಗೊತ್ತಾಗುತ್ತೆ. ಕ್ಲಿಯರ್ ಆಗ್ತಿಲ್ವಾ? ಈ ತರ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂದ್ರೆ ನೀವು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಯಾವ ತರ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿ ನಿಮ್ಗೆ ನೇಚರ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಷ್ಟೇ, ಏನಿಲ್ಲ. ದ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಕನ್ಸಿಸ್ಟಿಂಗ್ ಆಫ್ ಬ್ರೈಟ್ ಲೈನ್ಸ್ ವಿತ್ ಡಾರ್ಕ್ ಬ್ಯಾಕ್ಗ್ರೌಂಡ್. ನೀವು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ನೋಡಿದ್ರೆ ಬ್ರೈಟ್ ಲೈನ್ಸ್ ಇರ್ತವೆ, ಡಾರ್ಕ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದು ಅದರ ನೇಚರ್ ಆಗಿರುತ್ತೆ. ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಬರಬೇಕು ಅಂದ್ರೆ ನೀವು ಆಟಮ್ ನ ಏನ್ ಮಾಡಿರ್ತೀರಾ, ಫಸ್ಟ್ ಲೋ ಪ್ರೆಷರ್ ಅಲ್ಲಿ ಎಕ್ಸೈಟ್ ಮಾಡ್ತೀರಾ, ಆಮೇಲೆ ಅದು ಎಲೆಕ್ಟ್ರಾನ್ ಹೈಯರ್ ಆರ್ಬಿಟ್ ಇಂದ ಲೋವರ್ ಆರ್ಬಿಟ್ ಗೆ ವಾಪಸ್ ಬರಬೇಕಾದ್ರೆ ರೇಡಿಯೇಷನ್ ಇಮಿಟ್ ಮಾಡುತ್ತೆ. ಆ ಇಮಿಟ್ ಮಾಡಿರೋದು ಎಷ್ಟು ವೇವ್ ಲೆಂತ್ ಅನ್ನೋದು ನಾವು ಸ್ಪೆಕ್ಟ್ರಮ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಪಾಯಿಂಟ್ ವೈಸ್ ಬರೀತಾ ಹೋಗಬೇಕಾಗಿರುತ್ತೆ. ಕ್ಲಿಯರ್ ಆಯ್ತಲ್ವಾ? ಈಗ ಫಸ್ಟ್ ನೀವು ಆಟಮಿಕ್ ಸ್ಪೆಕ್ಟ್ರಮ್ ಅಂತ ಬರ್ಕೊಂಡಿದ್ದೀರಲ್ವಾ, ಇಲ್ಲಿ ಫಸ್ಟ್ ಒಂದು ಬರ್ತದೆ. ಡೈರೆಕ್ಟ್ ಟೈಪ್ಸ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ. ಇಲ್ಲಿ ಆಟಮಿಕ್ ಸ್ಪೆಕ್ಟ್ರಮ್ ಅಂತ ಬಂದಿರಲ್ಲ, ಫಸ್ಟ್ ಒನ್ line emission spectrum. Line emission spectrum ಕೇಳಬಹುದು. ಎಕ್ಸ್ಪ್ಲೈನ್ ದಿ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಈ ತರ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿರೋದು. ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಇನ್ ವಿಚ್ ರೈಟ್ ಡೌನ್ when ನೀಟಾಗಿ ಬರ್ಕೊಂಡಿದ್ದೀನ, when an atomic gas or vapor, when an atomic gas or vapor is excited at low pressure. When an atomic gas or vapor is excited at low pressure by passing an electric current, through it. When an atomic gas or vapor is excited at low pressure by passing an electric current through it. ಏನು ಮಾಡಿದ್ದೀರಾ ನೀವು? ಲೋ ಪ್ರೆಷರ್ ಅಲ್ಲಿ ಕರೆಂಟ್ ಅನ್ನು ಪಾಸ್ ಮಾಡಿದ್ದೀರಾ. ಏನಾಗುತ್ತೆ ಅಂತ ನಾನು ಹೇಳಿದ್ದೀನಿ, ಎಕ್ಸ್ಪ್ಲನೇಷನ್ ಸಮಯ ಕೊಡ್ತೀನಿ, ನೋಡ್ಕೊಳ್ಳಿ. ಎಲೆಕ್ಟ್ರಾನ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಇತ್ತು, ಎಕ್ಸಾಂಪಲ್ n = 1 ಅದರ ಗ್ರೌಂಡ್ ಸ್ಟೇಟ್ ಅಂತ ಅನ್ಕೊಳ್ಳೋಣ. ಈಗ ನಾನು ಕರೆಂಟ್ ಪಾಸ್ ಮಾಡಿದ್ದೀನಿ ಲೋ ಪ್ರೆಷರ್ ಅಲ್ಲಿ, ಏನಾಗುತ್ತೆ, ಎಲೆಕ್ಟ್ರಾನ್ ಅದರ ಹೈಯರ್ ಸ್ಟೇಟ್ಸ್ ಹೋಗುತ್ತೆ. 2 ಗೆ ಹೋಗಬೇಕು ಅಂತ ಏನಿಲ್ಲ, ಎಕ್ಸಾಂಪಲ್ n = 3 ಇದೆ ಅಂತ ಅನ್ಕೊಳ್ಳಿ. ಅಲ್ಲಿಗೆ ಟ್ರಾನ್ಸಿಷನ್ ಆಗುತ್ತೆ, ಅದು ಸಫಿಷಿಯಂಟ್ ಎನರ್ಜಿ ಇದೆ. ಟ್ರಾನ್ಸಿಷನ್ ಸುಮ್ಮನೆ ಆಯ್ತಾ? ಇಲ್ಲ, ಕರೆಂಟ್ ಕೊಡ್ತಾ ಇದೆ, ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ್ದೀನಿ, ಎಲೆಕ್ಟ್ರಿಕಲ್ ಎನರ್ಜಿನ ಕೊಡ್ತಾ ಇದ್ದೀನಿ. ಆ ಹೋಗಿದ್ದು ಏನಾಗುತ್ತೆ ಅಂತ ಹೇಳ್ಬೇಕು, ನೀವು ಎಕ್ಸೈಟ್ ಆಗಿದೆ, ಅದು ಡಿ ಎಕ್ಸೈಟ್ ಆಗುತ್ತೆ. ಎಷ್ಟು ಟೈಮಲ್ಲಿ? ನಿಯರ್ಲಿ 10⁻⁻8 ಸೆಕೆಂಡ್ಸ್ ಅಲ್ಲಿ. ಆ ಡಿ ಎಕ್ಸೈಟ್ ಆಗ್ಬೇಕಾದ್ರೆ ಏನಾಗುತ್ತೆ? ಎಮಿಷನ್ ಆಗುತ್ತೆ, ರೇಡಿಯೇಷನ್. ಆ ಎಮಿಷನ್ ಆಗಿರೋದನ್ನ ನೀವು ಸ್ಪೆಕ್ಟ್ರಮ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋದು. ಕ್ಲಿಯರ್ ಆಯ್ತಾ? ಬರ್ಕೊಂಡಿದ್ದೀವಿ. ಇಷ್ಟಾದ್ಮೇಲೆ ಬರ್ಕೊಳ್ಳಿ, ಈಗ ಎಕ್ಸೈಟ್ ಆಗಿದೆ, ಪಾಸಿಂಗ್ an electric current through it, full stop. ಬರ್ಕೊಳ್ಳಿ. an electron ಕಂಟಿನ್ಯೂ ಮಾಡಿದ್ದೀವಿ. an electron jumps, ಎಕ್ಸೈಟ್ ಆಗೋದು ಏನು ಅಂತ ಹೇಳ್ತೀವಿ. an electron jumps its ground state. An electron jumps to its ground state to ಎಲ್ಲಿ ಹೋಗಿ ಎಕ್ಸೈಟ್ ಆಗುತ್ತೆ ಅಂದ್ರೆ to the higher orbit. Electron jumps to its ground state to the higher orbit and jump ಆಗಿರೋದು ಅಲ್ಲೇ ಇರುತ್ತಾ? ಇಲ್ಲ, ರಿಟರ್ನ್ ಆಗುತ್ತೆ.
interval of time and after short interval of time ಬೇಗ ಇಂಪ್ರೂವ್ ಆಗಿ ಆ ಟೈಮ್ ಬರ್ಕೊಳ್ಳಿ ಎಷ್ಟು 10 to the power of -8 seconds. After short interval of time an electron ಏನಾಗುತ್ತೆ ನೋಡಿ ಆರೋಹಣ ತೆಗಿತಾರೆ ಈ ಕಡೆ ಬರೀತಾರೆ ಆ ಟೈಮ್ ಆದ್ಮೇಲೆ an electron after short interval of time an electron returns to its ground state. Example n is equal to 1 ಇಂದ ಹೋಗಿದ್ರೆ 1 ಗೆ ವಾಪಸ್ ಬರುತ್ತೆ, n is equal to 3 ಇಂದ ಅದರ ಮೇಲೆ ಆಗಿದ್ರೆ 3 ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. Electron returns to its ground state by, ಇದು ಇಂಪಾರ್ಟೆಂಟ್, by emitting, ವಾಪಸ್ ಬರಬೇಕಾದ್ರೆ ಏನು ಮಾಡುತ್ತೆ, by emitting the radiation, by emitting the radiation of different wavelengths. ಯಾಕಂದ್ರೆ ಅದು 1 n is equal to 1 ಇಂದ 2 ಹೋಗೋದು 7 ಹೋಗಿರುತ್ತೆ ಅನ್ಕೊಳ್ಳಿ, ಅದೇನಾಗುತ್ತೆ 7 ಇಂದ 6 ಬರಬೇಕು, 6 ಇಂದ 5, 5 ಇಂದ 4 ಈ ತರ ಬೇರೆ ಬೇರೆ ಹಾಕಿದ್ರಿಂದ ಫೈನಲಿ ಅದು ಅದರ n is equal to 1 ಅನ್ನು ಗ್ರೌಂಡ್ ಸ್ಟೇಟ್ ಬರಬೇಕಾಗಿರುತ್ತೆ. ಅವಾಗ ಒಂದೇ ವೇವ್ಲೆಂತ್ ಎಮಿಟ್ ಆಗಲ್ಲ, ಅರ್ಥ ಆಗ್ತದೆ. ಅದು ಲೈನ್ ಒಂದು ಬಾಂಬರ್ ಸೀರೀಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀವಿ, ಹೈಯರ್ ಆರ್ಬಿಟ್ ಇಂದ ಫಸ್ಟ್ ಆರ್ಬಿಟ್ ಬಂದ್ರೆ, ಹೈಯರ್ ಆರ್ಬಿಟ್ ಇಂದ ಸೆಕೆಂಡ್ ಆರ್ಬಿಟ್ ಬಂದ್ರೆ, ಹೈಯರ್ ಆರ್ಬಿಟ್ ಇಂದ ಥರ್ಡ್ ಆರ್ಬಿಟ್ ಬಂದ್ರೆ ಬೇರೆ ಬೇರೆ ವೇವ್ಲೆಂತ್ ಅದು ಎಮಿಟ್ ಮಾಡುತ್ತೆ ಅನ್ನೋದು ಅದು ಗೊತ್ತಾಗುತ್ತೆ. ಇನ್ಫ್ರಾರೆಡ್, ವಿಸಿಬಲ್, ಈ ರೀಸನ್ಸ್ ಎಲ್ಲ ಅದು ಗೊತ್ತಾಗುತ್ತೆ. ಜಸ್ಟ್ ನಿಮಗೆ ಗೊತ್ತಾಗಲಿ ಬೇರೆ ಬೇರೆ ವೇವ್ಲೆಂತ್ ಇರೋ ರೇಡಿಯೇಷನ್ ಎಮಿಟ್ ಆಗಿದೆ. ಕ್ಲಿಯರ್ ಆಯ್ತಾ? ರಿಟರ್ನ್ಸ್ ಟು ದಿ ಗ್ರೌಂಡ್ ಸ್ಟೇಟ್ ಬೈ ಎಮಿಟಿಂಗ್ ದಿ ರೇಡಿಯೇಷನ್ ಆಫ್ ಡಿಫರೆಂಟ್ ವೇವ್ಲೆಂತ್ಸ್. ಫುಲ್ ಸ್ಟಾಪ್. ಬೇರೆ ಬೇರೆ ವೇವ್ಲೆಂತ್ ರೇಡಿಯೇಷನ್ ಎಮಿಟ್ ಮಾಡುತ್ತಿದ್ದಾರೆ ಆದಾಗ ಡಿ ಎಕ್ಸೈಟ್ ಆದಾಗ, ಆಯ್ತಲ್ಲ? ಫುಲ್ ಸ್ಟಾಪ್. A spectrum of this radiation is called, ಈಗ ಬಂದಿದೆ ನಮ್ಮ ಸ್ಪೆಕ್ಟ್ರಮ್, ಏನಂತ ಕರೀಬಹುದು, is called line emission spectrum. The spectrum of this radiation is called line emission spectrum. Clear ಆಗಿದೆ? ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಬರಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಎಕ್ಸೈಟ್ ಮಾಡ್ತೀರಾ, ಅದು ವಿತಿನ್ ದಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಡಿ ಎಕ್ಸೈಟ್ ಆಗುತ್ತೆ, ವಾಪಸ್ ಬರುತ್ತೆ. ಬರಬೇಕಾದ್ರೆ ಬೇರೆ ಬೇರೆ ವೇವ್ಲೆಂತ್ ಇರೋ ರೇಡಿಯೇಷನ್ ಎಮಿಟ್ ಮಾಡುತ್ತೆ, ಆಯ್ತಲ್ವಾ? ಆ ಬರೋ ಸ್ಪೆಕ್ಟ್ರಮ್ ನ ಏನಂತ ಕರೀತೀವಿ, ಲೈನ್ ಎಮಿಷನ್. ಎಮಿಷನ್ ಇಂದ ಬಂದಿದೆ, ಲೈನ್ಸ್ ಇರುತ್ತೆ, ಲೈನ್ಸ್ ಅಂದ್ರೆ ಪರ್ಟಿಕ್ಯುಲರ್ ರೀಸನ್ಸ್ ಇರುತ್ತೆ, ಅದಕ್ಕೆ ಇದು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರೀತಾರೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಒಂದು ಲೈನ್ ಬರ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ನೇಚರ್ ಪರಿಸ್ಥಿತಿ ಆ ಸ್ಪೆಕ್ಟ್ರಮ್ ಹೆಂಗ್ ಕಾಣುತ್ತೆ ಅಂತ ಹೇಳಿದ್ದೆ ನಾನು, ಅದನ್ನು ಬರ್ಕೊಳ್ಳಿ. ದ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಕನ್ಸಿಸ್ಟ್ ಆಫ್, ಬಹಳ ಇಂಪಾರ್ಟೆಂಟ್ ಇದು, the light emission spectrum consists of ಏನಿರುತ್ತೆ, bright lines with, ಬಹಳ ಇಂಪಾರ್ಟೆಂಟ್ ಆಗ್ತಿದ್ದು ನೇಚರ್ ಹೇಳೋದಕ್ಕೆ, ಬ್ರೈಟ್ ಲೈನ್ಸ್ ವಿತ್ ಡಾರ್ಕ್ ಬ್ಯಾಕ್ಗ್ರೌಂಡ್. Line emission spectrum consists of bright lines with dark background. ಈ ಸ್ಪೆಕ್ಟ್ರಮ್ ನೋಡಿದ ಎಕ್ಸಾಂಪಲ್ ಎಷ್ಟರೆ ಅನ್ಕೊಳ್ಳಿ, ಇದೆಲ್ಲ ಡಾರ್ಕ್ ಬ್ಯಾಕ್ಗ್ರೌಂಡ್ ಆದ್ರೆ ಅಲ್ಲಲ್ಲಿ ಬ್ರೈಟ್ ಲೈನ್ಸ್ ಕಾಣುತ್ತೆ. ಆ ಬ್ರೈಟ್ ಲೈನ್ಸ್ ಅಂದ್ರೆ ಏನಲ್ಲಿ ಅಂದ್ರೆ ಆ ಎಮಿಷನ್ ಪ್ರೋಸೆಸ್ ಅಲ್ಲಿ ಆ ವೇವ್ ಲೆಂತ್ ಇರೋ ಲೈಟ್ ಎಮಿಟ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ರಫ್ ಆಗಿ ಡಯಾಗ್ರಾಮ್ ಮಾಡಿ, ಇವೆಲ್ಲ ನೆಸಿಟಿ ಇರಲ್ಲ ಎಕ್ಸಾಮ್ ಪರ್ಪಸ್ ಏನು ಅರ್ಥ ಆಗ್ಬೇಕಂದ್ರೆ ರಫ್ ಆಗಿ ಡಯಾಗ್ರಾಮ್ ಯಾವ ತರ ನೇಚರ್ ಇರುತ್ತೆ. ಬ್ರೈಟ್, ಇಲ್ಲೊಂದು ಬ್ರೈಟ್ ಲೈನ್ ಇದೆ, ಇಲ್ಲೊಂದು ಬ್ರೈಟ್ ಲೈನ್ ಇದೆ, ಇವೆಲ್ಲ ಬರ್ಕೋಬಹುದು. ಇಲ್ಲೊಂದು ಇದೆ, ಅರ್ಥ ಆಗ್ತಾ ಇಲ್ವಾ? ಉಳಿದಿರೋದೆಲ್ಲ ಏನಾಗಿರುತ್ತೆ, ಡಾರ್ಕ್ ಬ್ಯಾಕ್ಗ್ರೌಂಡ್, ಡಾರ್ಕ್ ಆಗಿ. ನೀವು ಶೇಡ್ ಮಾಡೋದೆಲ್ಲ ಲೇಟ್ ಆಗ್ಬೋದು, ಜಸ್ಟ್ ನೀವು ಆಮೇಲೆ ನೋಡ್ಕೊಳ್ಳಿ, ಆಮೇಲೆ ಬರ್ಕೊಳ್ಳಿ ರಫ್ ಆಗಿ. ನಿಮ್ಮ ರೆಫರೆನ್ಸ್ ಅಷ್ಟೇ ಇದೆಲ್ಲ, ಲೇಟ್ ಮಾಡೋದಿಲ್ಲ ಹಾಗಾಗುತ್ತೆ. ಅಲ್ವಾ? ಇವೆಲ್ಲ ಏನಿದು, ಬ್ರೈಟ್ ಲೈನ್. ಇವೆಲ್ಲ ಬ್ರೈಟ್ ಲೈನ್ಸ್ ಇದೆ. 3 ಬ್ರೈಟ್ ಲೈನ್ಸ್, ಅಪ್ಪ 3 ಬ್ರೈಟ್ ಲೈನ್ಸ್ ಬರ್ತೀನಿ ವಿತ್ ಡಾರ್ಕ್ ಬ್ಯಾಕ್ಗ್ರೌಂಡ್.
ಡಾರ್ಕ್ ಬ್ಯಾಕ್ ಗ್ರೌಂಡ್ ಇದೆ, ಬ್ರೈಟ್ ಲೈನ್ಸ್ ಇದೆ. ಆ ಬ್ರೈಟ್ ಲೈನ್ಸ್ ಅನ್ನು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅಷ್ಟು ವೇವ್ ಲೆಂತ್ ಇರೋ ಲೈಟ್ ಎಮಿಷನ್ ಆಗಿದೆ ಎಮಿಷನ್ ಸ್ಪೆಕ್ಟ್ರಮ್ ಅಲ್ಲಿ ಅಂತ. ಕ್ಲಿಯರ್ ಆಯ್ತು ನೋಡಿ ಈ ಕಾನ್ಸೆಪ್ಟ್. ಕ್ಲಿಯರ್ ಆಯ್ತಲ್ಲ? ಇದಕ್ಕಿಂತ ಈಸಿ ಇದೆ ಸೆಕೆಂಡ್ ಟೈಪ್ ಎಕ್ಸ್ಪ್ಲೈನ್ ಮಾಡೋದು, ಮತ್ತೆ ನೀವು ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಎಲ್ಲರೂ ಆಗಿರ್ಬೇಕು. ಇದನ್ನ ಶೇರ್ ಮಾಡೋದೆಲ್ಲ ಲೇಟ್ ಆಗ್ಬೋದು, ಆಮೇಲೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಪ್ ನಾನು ಬರೀತಾ ಇದ್ದೀನಿ. ಸೆಕೆಂಡ್ ಒನ್ ಆಟೋಮಿಕ್ ಸ್ಪೆಕ್ಟ್ರಮ್ ಲೈನ್. ಬೇಗ ಬರ್ಕೊಳ್ಳಿ. ಲೈನ್ ಅಬ್ಸಾರ್ಪ್ಷನ್, line absorption spectrum. Line absorption spectrum. ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಬರೋದಕ್ಕೆ ರೀಸನ್ ಏನು, ಯಾವ ತರ ನೇಚರ್ ಇರುತ್ತೆ ಅಂತ ಹೇಳೋದಾಯ್ತು. ಈಗ ನೆಕ್ಸ್ಟ್ ಟೈಪ್ ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಬರ್ಕೊಂಡ್ರೆ ಸೆಕೆಂಡ್ ಟೈಪ್. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡ್ಕೊಳ್ಳಿ, ನಾನು ಹೇಳೋ ಫಸ್ಟ್ ಕಾನ್ಸೆಪ್ಟ್ ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಬರೋದಕ್ಕೆ ರೀಸನ್ ಹೇಳ್ತೀನಿ ನೋಡಿ. ಇಲ್ಲೂ ಅಷ್ಟೇ ನಾನು ಆಟಮಿಕ್ ಗ್ಯಾಸ್ ವೇಪರ್ ತಗೊಂಡಿದ್ದೀನಿ, ಅದರಲ್ಲಿ ಒಂದು ಹಾಟ್ ಅಂತ ಕನ್ಸಿಡರ್ ಮಾಡಿ. n is equal to 1, n is equal to 2, ಇನ್ನೊಂದು ಹಾಟ್ ತಗೊಂಡಿದ್ದೀನಿ, n is equal to 3, ಯಾವುದೋ ಒಂದು ಹಾಟ್ ತಗೊಂಡಿದ್ದೀನಿ. ಇದು ನ್ಯೂಕ್ಲಿಯಸ್. ಕ್ಲಿಯರ್ ಆಯ್ತಲ್ವಾ? ಇದರಲ್ಲಿ ವೈಟ್ ಲೈಟ್ ಪಾಸ್ ಮಾಡಿ ನೀವೇ ಹೇಳ್ಬೋದು, ಅಷ್ಟು ಈಸಿ ಇದೆ ಕಾನ್ಸೆಪ್ಟ್. ವೈಟ್ ಲೈಟ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಸನ್ ತಗೊಂತೀರಲ್ವಾ, ಅದರಲ್ಲಿ ಸ್ಪೆಕ್ಟ್ರಮ್ ನೀವು ಫಸ್ಟ್ ನೋಡಿದ್ರೆ ಆ ಒಂದು ನಾವು ರೇಡಿಯೇಷನ್ ಸ್ಪೆಕ್ಟ್ರಮ್ ನೋಡಿದ್ರೆ ಯಾವ ಕಲರ್ಸ್ ಇರುತ್ತೆ, ಸ್ಟಾರ್ಟಿಂಗ್ ಎಲ್ಲ ಇರುತ್ತೆ. ದಿಗ್ಗಯ 7 ಕಲರ್ಸ್ ಇರುತ್ತೆ. ಸರಿ, ಇಂಥ ಲೈಟ್ ಅನ್ನು ಪಾಸ್ ಮಾಡ್ತಾ ಇದೀನಿ. ಪಾಸ್ ಮಾಡಿ ಆದ್ಮೇಲೆ ಏನಾಗ್ಬೋದು ಅಂತ ಹೇಳಿ ಇದೆ, ಅಬ್ಸಾರ್ಪ್ಷನ್ ಆಗುತ್ತೆ. ಎಲೆಕ್ಟ್ರಾನ್ absorbs some energy or the atom absorbs some energy or some wavelength or some frequency of light. ಯಾವುದೋ ಒಂದು ಎಲ್ಲದನ್ನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಅದು ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅನ್ನೋದ್ರ ಮೇಲೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಅಬ್ಸರ್ವ್ ಆಗಿದೆ ಅಂದ್ರೆ. ಆಫ್ಟರ್ ಅಬ್ಸರ್ಪ್ಷನ್ ಆಫ್ ದಿ ವೈಟ್ ಲೈಟ್, ಇಫ್ ವಿ see the spectrum, we can see some of the dark lines. ಅರ್ಥ ಆಗ್ತಿದ್ದು ಈ ವೈಲೆಟ್ ಇರೋದು ವೈಲೆಟ್ ಹಂಗೆ ಇರುತ್ತೆ, ಇಂಡಿಗೋ ಇರೋದು ಹಂಗೆ ಇರುತ್ತೆ, ಬ್ಲೂ ಇರೋದು ಹಂಗೆ ಇರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, ಎಲ್ಲವೂ ಕಾಣ್ತಾ ಇದೆ, ಬಟ್ ಇಲ್ಲೊಂದು ಕಲರ್ ಕಾಣ್ತಾ ಇಲ್ಲ. ಎಕ್ಸಾಂಪಲ್ ವಿದ್ಗಯ ಅಂತ ನಾನು ಮತ್ತೆ ತಗೊಂಡು ಎಲ್ಲವೂ ಕಾಣ್ತಾ ಇದೆ. ವಿದ್ಗಯಲ್ಲಿ ಎಲ್ಲೋ ಲೈನ್ಸ್ ಅದೇ ತರ ಕಾಣ್ತಾ ಇದೆ, ಯಾಕೆ ಎಲ್ಲೋ ಲೈನ್ ಕಾಣ್ತಾ ಇಲ್ಲ? ಏನದ ಅಂತ ಎಲ್ಲೋ ಲೈನ್ ಕಾಣ್ತಾ ಇಲ್ಲ ಅಂದ್ರೆ ದಟ್ ಎಲ್ಲೋ ಲೈನ್ means that wavelength of the yellow light is absorbed during the excitation. ಈ ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಅದು ಎಕ್ಸೈಟ್ ಆಗುತ್ತೆ. ಎಕ್ಸೈಟ್ ಆಗಬೇಕು ಅಂದ್ರೆ ಅಬ್ಸರ್ಪ್ಷನ್ ಆಗಿರಬೇಕು ಎನರ್ಜಿ. ಇಲ್ಲಿ ಯಾವ್ದು ಅಬ್ಸರ್ವ್ ಆಗಿದೆ ಅಂತ ಸ್ಪೆಕ್ಟ್ರಮ್ ಗೊತ್ತಾಗ್ತಾ ಇದೆ. ಈ ಎಲ್ಲೋ ಲೈಟ್ ಮಿಸ್ ಆಗಿರೋದ್ರಿಂದ ಆ ಎಲ್ಲೋ ವೇವ್ಲೆಂತ್ ಅಬ್ಸರ್ವ್ ಆಗಿದೆ ಅಂತ ಗೊತ್ತಾಗುತ್ತೆ. ಈ ತರ ನಮ್ಗೆ ಅಬ್ಸರ್ಪ್ಷನ್ ಸ್ಪೆಕ್ಟ್ರಮ್ ಬರುತ್ತೆ. ಅಂದ್ರೆ ಇಷ್ಟೇ ಅಬ್ಸರ್ಪ್ಷನ್ ಸ್ಪೆಕ್ಟ್ರಮ್ ಬರಬೇಕು. ಏನಿರಬೇಕು, when a white light is passing through an atomic gas or vapor, then we can see the some of the dark lines some of the dark lines are appear in the spectrum. The missing lines are denoted or represents the absorption of the wavelength by the atom. ಆ ಮಿಸ್ ಆಗಿರೋ ಲೈನ್ ಏನಂದ್ರೆ ಆ ವೇವ್ಲೆಂತ್ ಅಬ್ಸರ್ವ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇಷ್ಟು ನೀವು ಬರ್ಕೊಳ್ಳಿ. ಫಸ್ಟ್ ಇನ್ನೊಂದು ಟೈಮ್ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡೋದಂತೆ. ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಬರ್ಕೊಳ್ಳಿ. ವೆನ್ ಇಲ್ಲಿ ಯಾವ ತರ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡಿದ್ರೆ ಬರ್ಕೊಳ್ಳಿ. ವೆನ್ white light is passed through, when white light is passed through an atomic gas or vapor, when white light is passed through an atomic gas or vapor, pass ಮಾಡಿದೆ. when white light is passed through atomic gas or vapor, ಏನಾಗುತ್ತೆ ಅಂತ ಹೇಳ್ತಾ ಇದೀವಿ, ಪಾಸ್ ಮಾಡಿದೀನಿ ವೈಟ್ ಲೈಟ್ ಇದರೊಳಗೆ ಆಟೋಮಿಕ್ ಗ್ಯಾಸ್ ಆಗಬೇಕಾದ್ರೆ ದಿ ಸ್ಪೆಕ್ಟ್ರಮ್ produced spectrum ಬರುತ್ತೆ. ದಿ ಸ್ಪೆಕ್ಟ್ರಮ್ produced
in which the spectrum produced, in which we can see the dark lines. Dark ಅಂದ್ರೆ ಆ ಲೈನ್ ಕಾಣ್ತಾ ಇಲ್ಲ, ಎಲ್ಲ ಕಲರ್ಸ್ ಕಾಣ್ತಾ ಇದೆ, ವೈಟ್ ಲೈಟ್ ಅಲ್ಲಿ ಅದು ಕಾಣ್ತಾ ಇಲ್ಲ, ಅದು ಡಾರ್ಕ್ ಅಂತ ಕನ್ಸಿಡರ್ ಮಿಸ್ ಆಗಿದೆ ಅಂತ ಹೇಳ್ತಾರೆ. ಯು ಕ್ಯಾನ್ ಸಿ ದಿ ಡಾರ್ಕ್ ಲೈನ್ಸ್ which indicates, dark line ಏನು ಇಂಡಿಕೇಟ್ ಮಾಡುತ್ತೆ, which indicates the particular wavelength of light. A dark line wavelength ಏನಾಗಿದೆ ಅಬ್ಸರ್ವ್ ಆಗಿರುತ್ತೆ. The particular wavelength of light is observed. The particular wavelength of light is observed by the ಯಾವ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, by the atomic gas, which indicates the particular wavelength of light is observed by the atomic gas. ಕಾಣ್ತಾ ಇಲ್ಲ, ಅದು ಮಿಸ್ ಆಗಿದೆ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ, ಆಟೋಮಿಕ್ ಗ್ಯಾಸ್ ಏನು ಮಾಡಿದೆ, ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಹೇಳ್ತಾರೆ. which is observed by the atomic gas ಅಂತ ಗೊತ್ತಾಯ್ತು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೇಚರ್ ಹೇಳ್ಬೇಕಪ್ಪ. ನೇಚರ್ ನೀವೇ ಹೇಳ್ಬಿಟ್ರೆ ಬಹಳ ಈಸಿ ಇರುತ್ತೆ. ಯಾವ ತರ ನೇಚರ್ ಇರುತ್ತೆ ಬರ್ಕೊಳ್ಳಿ. This spectrum consists of missing. ಈ ಸ್ಪೆಕ್ಟ್ರಮ್ ಅದೇ ಇರುತ್ತೆ. This spectrum consisting of missing lines. ಒಂದು ಲೈನ್ ಮಿಸ್ ಆಗಿರುತ್ತೆ. missing lines ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. ಆ ಮಿಸ್ಸಿಂಗ್ ಆಗಿರೋ ಯಾವ ತರ ಕಾಣ್ತಾ ಇರುತ್ತೆ, ಡಾರ್ಕ್ ಲೈನ್ಸ್ ಮಿಸ್ಸಿಂಗ್ ಲೈನ್ಸ್ ಅಲ್ಲಿ ಯಾವ ಮಿಸ್ ಆಗಿರುತ್ತೆ ಲೈನ್ಸ್ ಕಾಣ್ತಾ ಇರುತ್ತೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೇಚರ್ ಬರ್ಕೊಳ್ಳಿ. ನೇಚರ್ ಬರ್ಕೋಬೇಕಾದ್ರೆ ನೀವು ವೈಟ್ ಲೈಟ್ ಅಲ್ಲಿ ಇರೋ ಎಲ್ಲಾ ಕಲರ್ಸ್ ಬರ್ಕೊಂಡು ಯಾವ್ದಾದ್ರು ಒಂದನ್ನ ನೀವು ಅಲ್ಲಿ ಆ ಗ್ಯಾಪ್ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ಎಲ್ಲೋ ಲೈನ್ ನೆಗ್ಲೆಕ್ಟ್ ಮಾಡಿದೀನಿ ಅನ್ಕೊಳ್ಳಿ, ನೋಡಿ ವಿದ್ಗಯ ನೋಡ್ಕೊಳ್ಳಿ, ವಿದ್ಗಯ ವೈಲೈಟ್ ಇದೆ, ಅರ್ಥ ಆಗ್ತೀನೋ ಇಲ್ಲ ಯಾವ್ದು ಬರೆಯೋದು ಬೇಡ, ಯಾಕಂದ್ರೆ ಅವೆಲ್ಲ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಜಸ್ಟ್ ನೀವು ಮಿಸ್ ಆಗಿರೋದನ್ನ ಡಾರ್ಕ್ ಲೈನ್ ಅಂದ್ರೆ ಯಾವ್ದಿದು, ಮಿಸ್ಸಿಂಗ್ ಲೈನ್. ಯಾವ್ದು ಮಿಸ್ ಆಗಿದೆ ಅಂದ್ರೆ ಅದನ್ನ ಬರ್ಕೊಳ್ಳಿ, ಯೆಲ್ಲೋ ಲೈನ್ ಈಸ್ ಮಿಸ್ಸಿಂಗ್. ಅಂದ್ರೆ ನಾವು ಪಾಸ್ ಮಾಡಿದ್ದು ವೈಟ್ ಲೈಟ್ 7 ಕಲರ್ಸ್ ಇತ್ತು, ಪಾಸ್ ಮಾಡಾದ್ಮೇಲೆ ನಾವು ನೋಡಿದ್ರೆ ಒಂದು ಲೈನ್ ಅಲ್ಲಿ ಡಾರ್ಕ್ ಆಗಿ ಕಾಣ್ತಾ ಇದೆ, ಅಂದ್ರೆ ಯೆಲ್ಲೋ ಲೈನ್ ಬರ್ತದೆ, ಡಾರ್ಕ್ ಲೈನ್ ಕಾಣ್ತಾ ಇದೆ. ಯೆಲ್ಲೋ ಇರೋ ಎಷ್ಟು ಲೆವೆಲ್ ಅಂತ ಇರುತ್ತೋ ಅಷ್ಟು ಲೈಟ್ ನ ಆಟೋಮಿಕ್ ಗ್ಯಾಸ್ ಅಬ್ಸರ್ವ್ ಮಾಡ್ಕೊಂಡಿದೆ ಎಂದು ಕ್ಲಿಯರ್ ಆಯ್ತು. ಇದು ನೀವು ಎಕ್ಸ್ಪ್ಲೈನ್ ಮಾಡೋ ಮೆಥಡ್ ಅಷ್ಟೇ. ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಬರೋ ರೀಸನ್ ಏನು, ಅದರ ನೇಚರ್ ಹೆಂಗಿರುತ್ತೆ ಸ್ಪೆಕ್ಟ್ರಮ್, ಲೈನ್ ಅಬ್ಸರ್ಪ್ಷನ್ ಸ್ಪೆಕ್ಟ್ರಮ್ ಬರೋದಕ್ಕೆ ರೀಸನ್ ಏನು, ಮತ್ತೆ ಅದರ ನೇಚರ್ ಯಾವ ತರ ಬರುತ್ತೆ ಅಂತ ಬರೆದ್ರೆ ಸಾಕಾಗಿರುತ್ತೆ. 1 or 2 ಟೈಮ್ಸ್ ನೀವು ಕ್ಲಾಸ್ ಮಾಡಬೇಕು, ಓದಬೇಕಂದ್ರೆ ಈಸಿ ಕಾನ್ಸೆಪ್ಟ್ಸ್ ಇವೆಲ್ಲ, ಬಟ್ ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಬಟ್ ನಾವು ಡಿಸ್ಕಸ್ ಮಾಡೋದು ಓನ್ಲಿ ಎಮಿಷನ್ ಸ್ಪೆಕ್ಟ್ರಮ್, ಅದು ಕೂಡ ಹೈಡ್ರೋಜನ್ ಆಟಮ್ ಮಾತ್ರ, ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿದ್ರೆ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಬರುತ್ತೆ, 7 ಸೀರೀಸ್ ಬರುತ್ತೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಒಂದು ಡಿರೈವೇಶನ್ ಇದೆ, ಅದರ ಮೇಲೆ ಪ್ರಾಬ್ಲಮ್ಸ್ 99% ಆಫ್ ದಿ ಪ್ರಾಬ್ಲಮ್ಸ್ ನಿಮಗೆ ಒಂದೇ ಫಾರ್ಮುಲಾ ಮೇಲೆ ರೀಚ್ ಆಗ್ತದೆ. ಅದು ಕೂಡ ಬಾಲ್ಮರ್ ಫಾರ್ಮುಲಾ ಅಂತ. ಐ ಥಿಂಕ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಫಸ್ಟ್ ಇಯರ್ ಬರುತ್ತೆ. ಬಾಲ್ಮರ್ ಫಾರ್ಮುಲಾ, ಲಿಂಬರ್ಗ್ ಕಾನ್ಸ್ಟೆಂಟ್ ಆರ್ ಬರುತ್ತೆ. ಫಾರ್ಮುಲಾ ಗೊತ್ತಿರುತ್ತೆ ನಿಮಗೆ, ಅದನ್ನು ಡಿರೈವ್ ಮಾಡೋದು ಕೇಳೋ ಚಾನ್ಸಸ್ ಇರುತ್ತೆ. ಈಸಿ ಇದೆ, ಬಟ್ ನಮಗೆ ಗೊತ್ತಿರೋ ಎಲ್ಲ ಇಕ್ವೇಷನ್ಸ್ ನಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಕಂಪ್ಲೀಟ್ ಆಯ್ತಲ್ಲ. ನೆಕ್ಸ್ಟ್ ಏನಿಗೆ ಬರ್ಕೊಳ್ಳಿ, ಆಟೋಮಿಕ್ ಸ್ಪೆಕ್ಟ್ರಾ ಅಂಡ್ ಇಟ್ಸ್ ಟೈಪ್ಸ್ ಡಿಸ್ಕಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ರೈಟ್ ಆನ್ ಏಜಿಂಗ್. Line emission spectrum of hydrogen atom.
ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್. ಇದರಲ್ಲಿ ಏನಿಲ್ಲ, ಒಂದು ಡಿರೈವೇಶನ್ ಇದೆ, ಅದರಲ್ಲಿ 3 ವೇರಿಯೇಬಲ್ಸ್ ನ ನೀವು ಡಿಟರ್ಮೈನ್ ಮಾಡ್ಕೊಳ್ತೀರಾ. ಆ 3 ವೇರಿಯೇಬಲ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ರಿಪೀಟೆಡ್ ಕೇಳ್ತಾ ಇರ್ತಾರೆ. ಹಾಗಾಗಿ ನೀವು ಡಿರೈವೇಶನ್ಸ್ ಕರೆಕ್ಟ್ ಆಗಿ ಗ್ಲಾಸ್ ಮಾಡ್ಕೊಂಡಿದ್ದೀರ ಅಂದ್ರೆ ಈಕ್ವೇಷನ್ಸ್ ಮೈಂಡ್ ಸೇವ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಸಿಂಪ್ಲಿಫಿಕೇಶನ್ಸ್ ಹೀಗೆ ಇರುತ್ತೆ. ಅದು ಲೈನ್ ಆಫ್ ಬಾರ್ಮಾ ಸೀರೀಸ್ ಮೇಲೆ ಇರುತ್ತೆ. ಅಂದ್ರೆ 5 ಸೀರೀಸ್ ಅಲ್ಲಿ ಯಾವ್ದಾದ್ರು ಒಂದು ಸೀರೀಸ್ ಸೆಲೆಕ್ಟ್ ಮಾಡ್ತಾರೆ. ನಾವು ಡಿಸ್ಕಸ್ ಮಾಡ್ತಾರೆ ನೆಕ್ಸ್ಟ್ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್. ಅಬ್ಸರ್ಪ್ಷನ್ ಸ್ಪೆಕ್ಟ್ರಮ್ ಡಿಸ್ಕಷನ್ ಇರಲ್ಲ, ಓನ್ಲಿ ಎಮಿಷನ್ ಸ್ಪೆಕ್ಟ್ರಮ್ ಯಾವ ತರ ಬರುತ್ತೆ ಅಂತ ಗೊತ್ತಾಗಿದೆ ನಿಮಗೆ. ಅದ್ರಲ್ಲಿ ಹೈಡ್ರೋಜನ್ ಆಟಮ್ ತಗೊಂಡು ಡಿಸ್ಕಸ್ ಮಾಡ್ತಾರೆ. ಕ್ಲಿಯರ್ ಆಯ್ತಲ್ಲ? ಒಂದು ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಎಕ್ಸ್ಪ್ರೆಷನ್ ಫಾರ್ ಇಂಪಾರ್ಟೆಂಟ್ ಹಾಕಿದ್ದೀನಿ. ಕೆಲವು ಟೈಮ್ ಅವ್ರ ಎಕ್ಸ್ಪ್ರೆಷನ್ ಕೇಳೋದೇ ಬೇಡ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ಎಕ್ಸ್ಪ್ರೆಷನ್ ಚೆನ್ನಾಗಿ ನೋಡ್ಕೊಂಡಿದ್ದೀರ ಅಂದ್ರೆ ಪ್ರಾಬ್ಲಮ್ ಸಿಂಪ್ಲಿಫಿಕೇಶನ್ಸ್ ಅಲ್ಲಿ ಈಸಿ ಆಗುತ್ತೆ. ಎಕ್ಸ್ಪ್ರೆಷನ್ ಫಾರ್ ವೇವ್ ಲೆಂತ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು. ರೈಟ್ ಡೌನ್ ಬ್ರಾಕೆಟ್ ಸಿಂಬಲ್ ಬರ್ಕೊಳ್ಳಿ, ಲ್ಯಾಂಬ್ಡಾ. ವೇವ್ ಫ್ರೀಕ್ವೆನ್ಸಿ mu and wave number 3 variables ಬರ್ಕೊಂಡ್ರಿ. mu bar expression for wavelength, wave frequency, wave number of spectral line of hydrogen atom. ಬಹಳ ಈಸಿ ಇದೆ, ಯಾವ ಹೊಸ ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ತಾ ಇಲ್ಲ, ಗೊತ್ತಿರೋ ಕಾನ್ಸೆಪ್ಟ್ ಇರೋದ್ರಿಂದ ಬಹಳ ಈಸಿ ಆಗಿರುತ್ತೆ. ಒಂದೇ ಡೆರಿವೇಶನ್ ಮಾಡೋದು, ಬಟ್ ರಿಲೇಷನ್ಸ್ ಯೂಸ್ ಮಾಡಿ ಫರ್ದರ್ ಸಿಂಪ್ಲಿಫಿಕೇಶನ್ಸ್ ಮಾಡ್ತೀರಾ. ಈಸಿ ಕಾನ್ಸೆಪ್ಟ್ ಆಗಿರೋದ್ರಿಂದ ಗೊತ್ತಾಗುತ್ತೆ. ಅಂದ್ರೆ ನೀವು ಹೈಡ್ರೋಜನ್ ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಯಾವ ಸ್ಪೆಕ್ಟ್ರಮ್ ಡಿಸ್ಕಸ್ ಮಾಡ್ತಾ ಇದ್ದೀರಾ ಕರೆಕ್ಟ್ ನೋಡ್ಕೊಳ್ಳಿ. ಎಮಿಷನ್ ಹೈಡ್ರೋಜನ್ ಆಟಮ್ ಅಲ್ಲಿ ಹೈಯರ್ ಆರ್ಬಿಟ್ ಇಂದ ಲೋ ಜನರಲ್ ಯೋಚನೆ ಮಾಡಿ. ನಾನು ಫಸ್ಟ್ ತಗೊಂಡ್ತಾ ಇದ್ದೀನಿ ಅರ್ಥ ಆಗಲಿ ಅಂತ. ನಾವು ಯಾವ ಆಟಮ್ ತಗೋಬೇಕು? ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಅಲ್ಲಿ ಹೈಯರ್ ಆರ್ಬಿಟ್ ಇಂದ ಲೋವರ್ ಆರ್ಬಿಟ್ ಗೆ ಎಲೆಕ್ಟ್ರಾನ್ ಜಂಪ್ ಆಗಿದೆ. ಏನಾಗುತ್ತೆ? ಎಮಿಷನ್ ಆಗುತ್ತೆ, ರೇಡಿಯೇಷನ್. ಆ ಎಮಿಷನ್ ಆಗಿರೋ ರೇಡಿಯೇಷನ್ ಗೆ ವೇವ್ ಲೆಂತ್ ಎಷ್ಟಿರುತ್ತೆ? ಆ ಎಮಿಷನ್ ಆಗಿರೋ ರೇಡಿಯೇಷನ್ ಗೆ ವೇವ್ ಫ್ರೀಕ್ವೆನ್ಸಿ ಎಷ್ಟು, ವೇವ್ ನಂಬರ್ ಎಷ್ಟು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಕ್ ಕೇಳ್ತಾರೆ ಅಷ್ಟೇ. ಎಕ್ಸಾಂಪಲ್ 3 ಇಂದ 1 ಗೆ ಬರ್ಬೋದು. ಎಕ್ಸಾಂಪಲ್ ಅದೊಂದು ಸೀರೀಸ್ ಆಗುತ್ತೆ. ಅದೇ ತರ 10 ಇಂದ 5 ಬರ್ಬೋದು, ಅದೊಂದು ಸ್ಪೆಕ್ಟ್ರಲ್ ಸೀರೀಸ್ ಆಗುತ್ತೆ. ಮತ್ತೆ 5, 6, 7 ಅಲ್ಲಿಂದ ಸೆಕೆಂಡ್ ಆರ್ಬಿಟ್ ಬರ್ಬೋದು, ಅದೊಂದು ಸೀರೀಸ್ ಆಗುತ್ತೆ. ಗೊತ್ತಿದೆ ಅವರಿಗೆ ಲೈನ್ ಆಫ್ ಬಾರ್ಮಾ ಅಂತ. ಆ ತರ ಅವರು ಕ್ವಶನ್ಸ್ ಕೇಳ್ತಾರೆ ಅಷ್ಟೇ. ಅಲ್ಲಿಗೆ ನೀವು ಹೈಡ್ರೋಜನ್ ಆಟಮ್ ತಗೊಂಡು ಏನ್ ತಗೋಬೇಕು? ಎಲೆಕ್ಟ್ರಾನ್ ಹೈಯರ್ ಇಂದ ಲೋವರಿಗೆ ಬರುತ್ತೆ. ಹೈಯರ್ ಇಂದ ಲೋವರಿಗೆ ಬಂದ್ರೆ ಏನಾಗುತ್ತೆ? ಸಮ್ ಎನರ್ಜಿ ಇರೋ, ಸಮ್ ಫ್ರೀಕ್ವೆನ್ಸಿ ಇರೋ, ಸಮ್ ವೇವ್ ಲೆಂತ್ ಇರೋ ರೇಡಿಯೇಷನ್ ಎಮಿಟ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಆ ವೇವ್ ಲೆಂತ್ ರೇಡಿಯೇಷನ್ ಎಷ್ಟು ವೇವ್ ಲೆಂತ್ ಇದೆ, ಎಷ್ಟು ಎನರ್ಜಿ ಇದೆ, ಎಷ್ಟು ಫ್ರೀಕ್ವೆನ್ಸಿ ಇದೆ ಅಂತ ಫೈಂಡ್ ಔಟ್ ಮಾಡೋದು ನಿಮ್ ಕೆಲಸ ಆಗಿರುತ್ತೆ. ಅಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಗೋಂಗೆ ಹೈಡ್ರೋಜನ್ ಆಟಮ್ ತಗೋಬೇಕು, ಎಮಿಷನ್ ಪ್ರೋಸೆಸ್ ನ ತಗೋಬೇಕು. ಎಮಿಷನ್ ಪ್ರೋಸೆಸ್ ಅಂದ್ರೆ ಹೈಯರ್ ಇಂದ ಲೋವರ್ ಗೆ ಆರ್ಬಿಟ್ ಎಲೆಕ್ಟ್ರಾನ್ ಡಿ ಎಕ್ಸೈಟ್ ಆಗಿರುತ್ತೆ, ನೀವು ತಗೋಬೇಕಾಗಿರುತ್ತೆ. ಎನರ್ಜಿ ಡಿಫರೆನ್ಸ್ ತಗೋಬೇಕು. ನಮ್ಗೆ ಗೊತ್ತಿದೆ ಅಕಾರ್ಡಿಂಗ್ ಟು Bohr's atomic model, the energy of the emitted photon or radiation is equal to how much? Higher orbit energy minus lower orbit energy. For example, fourth orbit in the first orbit ಬಂದ್ರೆ E4 minus E1. ಓದಿದ್ದೀರಾ ನೀವು? ಈ ಡಿಫರೆನ್ಸ್ ತಗೊಂಡು ನೀವು ಎನರ್ಜಿ ಅಂದ್ರೆ ಗೊತ್ತಿದೆ ನಿಮಗೆ. ವಾಟ್ ಈಸ್ ದಿ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ಪರ್ಟಿಕ್ಯುಲರ್ ಆರ್ಬಿಟ್? ಈಕ್ವೇಷನ್ಸ್ ಡಿರೈವ್ ಮಾಡಿದೀರಾ? ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ಸ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತಲ್ವಾ? ನೀವು ತಗೊಂತಾ ಇರೋದು ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ದಿ ಹೈಡ್ರೋಜನ್ ಆಟಮ್. ಅದರಲ್ಲಿ ಯಾವ ವೇರಿಯೇಬಲ್ ಅನ್ನು ಡಿರೈವ್ ಮಾಡ್ಕೊತಾ ಇರಬೇಕು? ವೇವ್ ಲೆಂತ್, ವೇವ್ ಫ್ರೀಕ್ವೆನ್ಸಿ ಅಂಡ್ ವೇವ್ ನಂಬರ್. ಕಂಪ್ಲೀಟ್ ಆಗಿ ಬರ್ಕೊಂಡಿದ್ದೀರಾ? ಈಗ ಡಿಕ್ಟೇಟ್ ಮಾಡ್ತಾರೆ, ನಾನು ಬರ್ಸ್ತಾ ಹೋಗ್ತೀನಿ. ಈಸಿ ಇದೆ ಡಿರೈವೇಶನ್. ಇದರ ಮೇಲೆ ಪ್ರಾಬ್ಲಮ್ಸ್ ಇರೋ ಚಾನ್ಸಸ್ ಬಹಳ ಇದೆ. ಬರ್ಕೊಳ್ಳಿ. let E2 and E1 be the energies of
E2 ಅಂದ್ರೆ ಜಾಸ್ತಿ ಅಲ್ವಾ ಔಟರ್ ಆರ್ಬಿಟ್ ನಾವು ಹೈಯರ್ ಆರ್ಬಿಟ್ ಅಂತ ತಗೊಳ್ತೀವಿ ಔಟರ್ ಆರ್ಬಿಟ್ ಅದನ್ನ n1 ಅಂತ ತಗೊಳ್ಳೋಣ n2 ಜಾಸ್ತಿ ಅಂಡ್ E1 ಅನ್ನೋದೇನು ಅದು ಎನರ್ಜಿ ಆಫ್ ದಿ ಇನ್ನರ್ ಆರ್ಬಿಟ್ ಅದನ್ನ n1 ಅಂತ ತಗೊಳ್ತೀವಿ ನಾವು ಎರಡು ಆರ್ಬಿಟ್ ತಗೊಂಡಿದ್ದೀವಿ ಇಲ್ಲಿ ಒಂದು ಹೈಯರ್ ಆರ್ಬಿಟ್ ಔಟರ್ ಆರ್ಬಿಟ್ ಇನ್ನೊಂದು ಲೋವರ್ ಆರ್ಬಿಟ್ ಇನ್ನರ್ ಆರ್ಬಿಟ್ ಅಂತ ತಗೊಳ್ತೀವಿ ಅದು n2 ಮತ್ತೆ n1 ಫಾರ್ ಎಕ್ಸಾಂಪಲ್ ಈ ತರ ತಗೊಂಡಿದ್ದೀವಿ n is equal to 1 n is equal to 2 n is equal to 2 ಏನಿದೆ ಅಲ್ವಾ n2 ಅಂತ ತಗೊಳ್ತಾ ಇದ್ದೀರಾ n1 ತಗೊಳ್ತಾ ಇದ್ದೀರಾ ಇದಕ್ಕೆ ಎನರ್ಜಿ E2 ಇದಕ್ಕೆ ಎನರ್ಜಿ E1 ಅಂತ ತಗೊಳ್ತಾ ನೋಡಿ E2 ಮತ್ತೆ E1 ಅನ್ನೋದೇನು n2 ಅನ್ನೋ ಹೈಯರ್ ಔಟರ್ ಆರ್ಬಿಟ್ ನ ಎನರ್ಜಿ ಅದು E1 ಅನ್ನೋದೇನು ಲೋವರ್ ಆರ್ ಇನ್ನರ್ ಆರ್ಬಿಟ್ ನ ಎನರ್ಜಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ನಾವು ಎಮಿಷನ್ ಪ್ರೋಸೆಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸ್ಪೆಕ್ಟ್ರಮ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಲೆಕ್ಟ್ರಾನ್ ಏನಾಗಬೇಕು ಎಮಿಷನ್ ಆಗಬೇಕು ಅಂದ್ರೆ ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿಗೆ ಅದು ಡಿ ಎಕ್ಸೈಟ್ ಆಗಬೇಕು ಡಿ ಎಕ್ಸೈಟ್ ಆದಾಗ ಏನಾಗುತ್ತೆ ಎನರ್ಜಿ ಎಮಿಷನ್ ಆಗುತ್ತೆ ಫೋಟಾನ್ ಎಮಿಷನ್ ಆಗುತ್ತೆ ಪರ್ಟಿಕ್ಯುಲರ್ ಎನರ್ಜಿ ಅದನ್ನು ಫೈಂಡ್ ಔಟ್ ಮಾಡೋ ಮೆಥಡ್ ಗೊತ್ತಿರುತ್ತೆ ನಿಮಗೆ E2 E1 ಈ ರಿಲೇಷನ್ ಯೂಸ್ ಮಾಡ್ತೀರಾ according to Bohr's atomic model we know that the energy of the emitted photon is equal to the difference between the energies of the orbits ಅದು ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದನ್ನ ಡಿಫರೆನ್ಸ್ ತಗೊಂಡ್ರೆ ಎನರ್ಜಿ ಡಿಫರೆನ್ಸ್ ನಮಗೆ ಗೊತ್ತಾಗುತ್ತೆ ಇದು ಇಂಪಾರ್ಟೆಂಟ್ ಅಷ್ಟೇ ಏನ್ ಕನ್ಸಿಡರ್ ಮಾಡಿದೀರಾ ಎರಡು ಎನರ್ಜಿಸ್ ತಗೊಂಡಿದ್ದೀರಾ ಯಾವ ಆರ್ಬಿಟ್ ಇದೆ ಅಂತ ಹೇಳಿದೀರಲ್ವಾ ನೆಕ್ಸ್ಟ್ ಏನ್ ಮಾಡ್ಕೊಳ್ಳಿ ಈಗ ನಾವು ಯಾವ ಪ್ರೋಸೆಸ್ ಮಾಡಬೇಕು ಈ ಪ್ರೋಸೆಸ್ ಅಂದ್ರೆ ಡಿ ಎಕ್ಸೈಟೇಷನ್ ಆಗಬೇಕು when ಬರ್ಕೊಳ್ಳಿ ನೀವು when an electron jumps from E2 to E1 then ನಾನು ತಗೊಳ್ತಾ ಇರೋ ಸೆಕೆಂಡ್ ಆರ್ಬಿಟ್ ಹೈಯರ್ ಆರ್ಬಿಟ್ ಔಟರ್ ಆರ್ಬಿಟ್ ಅಲ್ವಾ ಅಲ್ಲಿಂದ E1 ಅನ್ನೋ ಲೋವರ್ ಆರ್ಬಿಟ್ಗೆ ಎಲೆಕ್ಟ್ರಾನ್ ಬರ್ತಾ ಇದೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಎಮಿಷನ್ ನಾವು ಡಿಸ್ಕಸ್ ಮಾಡ್ತಾ ಎಮಿಷನ್ ಸ್ಪೆಕ್ಟ್ರಮ್ ಅದಕ್ಕೆ ಹೈಯರ್ ಇಂದ ಲೋವರ್ ಗೆ ಜಂಪ್ಸ್ ಫ್ರಮ್ E2 to E1 then ಬರ್ಕೊಳ್ಳಿ ಫ್ರಮ್ Bohr's atomic model Bohr atomic model ಅಲ್ಲಿ ಲಾಸ್ಟ್ ಪಾಸ್ಟುಲೇಟ್ ಅಲ್ಲಿ ಹೇಳಿರ್ತೀರಾ ನೀವು ನೋಡ್ಕೊಳ್ಳಿ ಫ್ರಮ್ Bohr's model ಏನಂತ ಹೇಳ್ತೀರಾ the energy of emitted radiation of photon energy ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂತೀರಾ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ according to Bohr model ಏನು ನೋಡೋಣ the energy of emitted photon is E ಎಷ್ಟು ಎನರ್ಜಿ ಇರೋ ರೇಡಿಯೇಷನ್ ಎಮಿಟ್ ಆಯ್ತು ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಕನ್ಸಿಡರೇಷನ್ ಅಂತ ಮಾಡ್ಕೊಂಡ್ರೆ E2 E1 ಇಷ್ಟೇ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಎಮಿಷನ್ ಆಗಬೇಕು ಎನರ್ಜಿ ಅಂದ್ರೆ ಹೈಯರ್ ಇಂದ ಲೋವರ್ ಗೆ ಬಂದಿದೆ ಆ ಎಮಿಟ್ ಆಗಿರೋ ಎನರ್ಜಿ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂತಾರೆ ಬಟ್ ನೀವು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ ಅಷ್ಟೇ ಗೊತ್ತಿರುತ್ತೆ ನಿಮಗೆ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಇನ್ ಎಂಥಾಲ್ಪಿ ಇನ್ ಹೈಡ್ರೋಜನ್ ಲೈಫ್ ಆಟಮ್ಸ್ ಹೈಡ್ರೋಜನ್ ಆಟಮ್ ತಗೊಂಡ್ಬಿಡಿ ಯಾಕಂದ್ರೆ ನಾವು ತಗೊಂತಾ ಇರೋದು ಹೈಡ್ರೋಜನ್ ಆಟಮ್ ಅಲ್ವಾ ಸರಿ ಹೈಡ್ರೋಜನ್ ಆಟಮ್ ಎಕ್ಸ್ಪ್ರೆಷನ್ ಏನು minus m e to the power of 4 z square because hydrogen atom ಆಗಿರೋದ್ರಿಂದ by 8 epsilon square n square h square ನೋಡಿ ಎಲ್ಲ ಈಕ್ವೇಷನ್ಸ್ ಯಾಕೆ ನಂಬರ್ ಅಲ್ಲಿ ಇರಬೇಕು ಅಂದ್ರೆ ಇಲ್ಲಿ ರೇಡಿಯಸ್ ಯೂಸ್ ಮಾಡಿಕೊಂಡು ಎನರ್ಜಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ವೆಲಾಸಿಟಿ ಎಕ್ಸ್ಪ್ರೆಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಈಗ ನೋಡ್ಕೊಳ್ಳಿ ಈ ಡೆರಿವೇಶನ್ ಎನರ್ಜಿ ಎಕ್ಸ್ಪ್ರೆಷನ್ ಮೆಮೊರಿ ಇರಲೇಬೇಕು ಹಾಗಾಗಿ ಇಲ್ಲಿ n ಅಂದ್ರೆ 2 ಇಲ್ಲಿ n ಅಂದ್ರೆ 1 ಅದನ್ನ ಸಬ್ಸ್ಟಿಟ್ಯೂಟ್ therefore E is equal to I equation substitute ಮಾಡ್ಕೊಳ್ಳಿ minus m e to the power of 4 whole divided by 8 epsilon square as it is n square ಇದೆ ಅಲ್ವಾ ಅಲ್ಲಿ n ಅಂದ್ರೆ ನೋಡ್ಕೊಳ್ಳಿ ಇಲ್ಲಿ ಸೆಕೆಂಡ್ ಆರ್ಬಿಟ್ ಗೆ n ಯಾವ್ದಾಗುತ್ತೆ n2 therefore suffix ಅಲ್ಲಿ n2 ಬರೀತಾ ಇದೀನಿ ಸ್ಕ್ವೇರ್ as it is ಈ ಚೇಂಜಸ್ ನೋಡ್ಕೊಳ್ಳಿ n2 square into x square ಆಯ್ತಾ ಮೈನಸ್ ಮತ್ತೆ ಮೈನಸ್ ಇದೆ ಅಲ್ಲಿ ಮೈನಸ್ ಎನರ್ಜಿ ಆಫ್ ದಿ ಫಸ್ಟ್ ಆರ್ಬಿಟ್ ಏನಾಗುತ್ತೆ m e to the power of 4 divided by 8 epsilon square
ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಎನರ್ಜಿ ಯಾವ ಆರ್ಬಿಟ್ ಇಂದು ಫಸ್ಟ್ ಆರ್ಬಿಟ್ ಅಂದ್ರೆ ಇನ್ನರ್ ಆರ್ಬಿಟ್ ಅಂದ್ರೆ ಅದು ಯಾವ್ದಾಗಿದೆ n1 ಆಗಿದೆ n1 ಹಾಗಾಗಿ ನೀವು ಇಲ್ಲಿ n1 ಸ್ಕ್ವೇರ್ ಬರೀಬೇಕು ಇಂಟು x ಸ್ಕ್ವೇರ್ as it is ಕರೆಕ್ಟ್ ನೋಡ್ಕೊಳ್ಳಿ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಎನರ್ಜಿ ಎಕ್ಸ್ಪ್ರೆಷನ್ ಜನರಲ್ ಗೊತ್ತಿದೆ ಅದನ್ನ e2 ಮತ್ತೆ e1 ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಕ್ಲಿಯರ್ ಆಯ್ತಲ್ವಾ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ಸ್ ಇಲ್ಲಿ ಬರೀತೀವಿ ನೋಡಿ e is equal to ಬೇಗ ಬರ್ಕೋಬೇಕು ನೀವು e is equal to ನೋಡ್ಕೊಳ್ಳಿ ಕಾಮನ್ ಫ್ಯಾಕ್ಟರ್ಸ್ ಇದೆ ಇಲ್ಲಿ m e to the power of 4 ಕಾಮನ್ ಇದೆ 8 epsilon square x square ಕಾಮನ್ ಇದೆ ಓನ್ಲಿ ವೇರಿಯೇಬಲ್ಸ್ ಆರ್ n2 ಸ್ಕ್ವೇರ್ n1 ಸ್ಕ್ವೇರ್ ಅವು ಮಾತ್ರ ವೇರಿಯೇಬಲ್ಸ್ ಇದೆ ಅದನ್ನ ಮಾತ್ರ ನೀವು ಕಾಮನ್ ಏನೇ ತೆಗಿಬಹುದು ನೋಡ್ಕೊಳ್ಳಿ ಯಾರು ಇಲ್ಲಿ ಫಸ್ಟ್ ಅಬ್ಸರ್ವ್ ಮಾಡಿ m e to the power of 4 8 epsilon square x square ಉಳ್ಕೊಂಡಿದ್ದು ಒಂದೇ ಒಂದು n2 ಸ್ಕ್ವೇರ್ n1 ಸ್ಕ್ವೇರ್ ಇನ್ನೊಂದು ಚೇಂಜಸ್ ಮಾಡ್ತೀನಿ ನೋಡ್ಕೊಳ್ಳಿ ನಾನು ಇದು ಮೈನಸ್ 1 by n2 ಸ್ಕ್ವೇರ್ ಉಳ್ಕೊಳ್ಳುತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅದಕ್ಕೆ ಸೆಕೆಂಡ್ ಟರ್ಮ್ ಪ್ಲಸ್ ಇರೋದನ್ನ ನಾನು ಫಸ್ಟ್ ಬರ್ಕೊಂಡ್ಬಿಡ್ತೀನಿ ಫಸ್ಟ್ ಬರ್ಕೊಂಡ್ರೆ ಏನಾಗುತ್ತೆ ಪ್ಲಸ್ ಇದೆ ಅಲ್ವಾ ಹಾಗಾಗಿ 1 by n1 ಸ್ಕ್ವೇರ್ ಆಗುತ್ತೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು ಕನ್ಫ್ಯೂಸ್ ಮಾಡ್ಕೋಬಾರ್ದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಈ ಫಸ್ಟ್ ಟರ್ಮ್ ಪ್ಲಸ್ 1 by n1 ಸ್ಕ್ವೇರ್ ನ ಮತ್ತೆ ಬರ್ಕೊಂತಾ ಇದ್ದೀನಿ ಈ ಫಸ್ಟ್ ಟರ್ಮ್ ಇರೋದು ಸೆಕೆಂಡ್ ಟರ್ಮ್ ಅಂತ ಬರ್ಕೊಂತೀನಿ ಇದು ಮೈನಸ್ ಇದೆ ಸರಿ ಮೈನಸ್ ಬರೀತಾ ಇದ್ದೀನಿ ನಾನು ಏನು ಉಳ್ಕೊಂತೀನಿ 1 ಡಿವೈಡೆಡ್ ಬೈ ಇದೊಂದಿದೆ ಡಿನಾಮಿನೇಟರ್ ಏನದು n2 ಸ್ಕ್ವೇರ್ 1 ಡಿವೈಡೆಡ್ ಬೈ n2 ಸ್ಕ್ವೇರ್ ಇಷ್ಟನ್ನು ಕ್ಲಾಸ್ ಮಾಡಿದ್ದೀನಿ ಈಗ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಇಂಟರ್ಚೇಂಜ್ ಮಾಡ್ಕೊಂತಾ ಇದ್ದೀನಿ ನಾನು ಕಾಮನ್ ತೆಗೆದಾದ್ಮೇಲೆ ಯಾಕೆ ಅಂದ್ರೆ ಇದು ಪ್ಲಸ್ ಬರುತ್ತೆ ಫಸ್ಟ್ ಬರ್ಕೊಂತಾ ಇದ್ದೀನಿ ಇದು ಮೈನಸ್ ಆಸ್ ಇರುತ್ತೆ ಅದು ಬರೀತಾ ಇದ್ದೀನಿ ಇವೆರಡು ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇಂಟರ್ಚೇಂಜ್ ಆಗಿದೆ ಕಾಮನ್ ಫ್ಯಾಕ್ಟರ್ಸ್ ಔಟ್ಸೈಡ್ ಇದೆ ಇಷ್ಟು ನೋಡ್ಕೊಳ್ಳಿದ್ದೇವೆ ಆಯ್ತಾ ಬೇಗ ಕಂಪ್ಲೀಟ್ ಮಾಡ್ತೀನಿ ಇದನ್ನ ರಿಲೇಷನ್ therefore ಇಷ್ಟು ಕಂಪ್ಲೀಟ್ ಆದ್ಮೇಲೆ ನಿಮಗೆ ಗೊತ್ತಿರಲಿ ಬಟ್ ವಿ ನೋ ದಟ್ ಎನರ್ಜಿ ಆಫ್ ದಿ ಫೋಟಾನ್ is equal to E is equal to h nu and nu ಅಂದ್ರೆ ಏನು ಅಂತ ಗೊತ್ತಿದೆ c by lambda ಇದೆಲ್ಲ ಗೊತ್ತಿರಬೇಕು ನಿಮಗೆ ರಿಯಲ್ ನೇಚರ್ ಚಾಪ್ಟರ್ ಆಫ್ ರೇಡಿಯೇಷನ್ ಚಾಪ್ಟರ್ ಹೇಳಿದ್ದೀನಿ velocity is equal to the v is equal to f lambda ಅಂತ ಹೇಳ್ತೀನಿ ನೋಡಿ velocity is equal to the product of frequency and wavelength ಯಾಕೆ ನೀವು ತಗೊಳ್ತಾ ಇದ್ದೀವಿ ಅಂದ್ರೆ ನಾವು ಡಿರೈವ್ ಮಾಡಬೇಕಾದ್ರೆ wavelength ಎಕ್ಸ್ಪ್ರೆಷನ್ ಹಾಗಾಗಿ ಎನರ್ಜಿನ wavelength ಕನ್ವರ್ಟ್ ಮಾಡ್ಕೊಂತೀನಿ ಈಗ ನೋಡ್ಕೊಳ್ಳಿ ಅಲ್ಲಿಗೆ ಫೈನಲ್ ಏನಾಗುತ್ತೆ E is equal to h nu ಇರೋ ಜಾಗದಲ್ಲಿ c by lambda ಇದೆ therefore ಈಕ್ವೇಷನ್ ನೋಡ್ಕೊಳ್ಳಿ E ಇರೋ ಜಾಗದಲ್ಲಿ ಏನಾಗ್ಬೋದು h nu ಇರೋ ಜಾಗದಲ್ಲಿ c by lambda therefore it becomes hc by lambda is equal to m e to the power of 4 as it is ಬರ್ಕೊಳ್ಳಿ ಏನಿರೋದು 8 epsilon square h square into 1 by n1 square minus 1 by n2 square ಕರೆಕ್ಟ್ ಆಗಿ ನೀವು ಒಂದು ಫಾಲೋ ಮಾಡಿ ಎಲ್ಲ ಬರ್ತಿರೋದನ್ನ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಇಂಟರ್ಚೇಂಜ್ ಆಗಿದೆ ನೆಕ್ಸ್ಟ್ E is equal to ಏನಾಗುತ್ತೆ hc by lambda because E is equal to h nu is equal to c lambda therefore finally ಎನರ್ಜಿ ಇರೋ ಜಾಗದಲ್ಲಿ ಬರೀತೀರಾ ರಿಪ್ಲೇಸ್ ಮಾಡ್ತೀರಾ instead of E we write hc by lambda ಏನು ಚೇಂಜಸ್ ಆಗಿಲ್ಲ ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಮಾತ್ರ ಚೇಂಜಸ್ ಮಾಡ್ತಾ ಇದ್ದೀನಿ ನಮಗೆ ಬೇಕಾಗಿರೋ ಈಕ್ವೇಷನ್ ಹೀಗೆ ಬರುತ್ತೆ ಫೈನಲ್ ಬೇಗ ಬರ್ಕೊಳ್ಳೋದಿಲ್ಲ therefore 1 by lambda ಇದು 1 by lambda ಬಿಟ್ಟರೆ ಉಳಿದಿರೋದು ಯಾವುದು x ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ m e to the power of 4 whole divided by 8 epsilon naught square h square ಇದೆ ಇಲ್ಲಿ h ಮಲ್ಟಿಪ್ಲೈ ಆದರೆ h ಕ್ಯೂಬ್ ಮತ್ತೆ ಇನ್ನೇನು ಮಲ್ಟಿಪ್ಲೈ ಆಗುತ್ತೆ 6 into ಬ್ರಾಕೆಟ್ ಅಲ್ಲಿ ಇರೋದು ಯಾವುದು ಬರ್ಕೊಳ್ಳಿ 1 by n1
Next line 1 by lambda is equal to ನೋಡಿ mass of the electron, charge of the electron, permittivity of the free space, velocity of light in vacuum and flux. These are all terms are constants. They are denoted by the symbol R, capital R, into 1 by n1 square minus 1 by n2 square. ಇದೆಲ್ಲ ಕೊಡ್ತಾ ಇರೋದು ಯಾವುಕ್ಕೆ 1 by wavelength ಇದೇನು SI into lambda ಸಾರಿ ಈ SI into meter ಡಿನಾಮಿನೇಟರ್ ಇದೆ into per meter. ಏನು ಚೇಂಜಸ್ ಆಗಿಲ್ಲ. HC ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ, ಆ ಕಂಪ್ಲೀಟ್ ಟರ್ಮ್ ಕಾನ್ಸ್ಟೆಂಟ್ ಇದೆ. ದಟ್ ಕಂಪ್ಲೀಟ್ ಕಾನ್ಸ್ಟೆಂಟ್ ಟರ್ಮ್ಸ್ ಆರ್ ಕಾಲ್ಡ್ R ಅಂದ್ರೆ ಏನು ರಿಡ್ಬರ್ಗ್ ಕಾನ್ಸ್ಟೆಂಟ್ ಆಗುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿಗೆ ಡಿರೈವೇಶನ್ ಕಂಪ್ಲೀಟ್ ಆಗಿದೆ. ಯಾವುದಕ್ಕೆ? ವೇವ್ಲೆಂತ್ ಗೆ. ಇದಕ್ಕೆ ಈ ಫಾರ್ಮುಲಾ ಹೆಸರು ಏನದು? ಬಾಮರ್ ಫಾರ್ಮುಲಾ. ದಿಸ್ ಈಸ್ known as bhara important formula in problem purpose ಗೆ. This is known as Balmer's formula. This is known as Balmer's formula where R is equal to R ಅಂದ್ರೆ ಏನು? m e to the power of 4 ಮತ್ತು ಏನೇ ಪ್ಲೇಸ್ ಆಗಿದೆ R ಅಂದ್ರೆ m e to the power of 4 ಹೇಳಿದಿವೆ 8 epsilon square h cube into c. ಅದರ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿ ಒಟ್ಟೆ ಎಕ್ಸಾಮ್ ಅಲ್ಲಿ ಕೇಳಿದ್ರು ರೈಟ್ ದಿ ವ್ಯಾಲ್ಯೂ ಆಫ್ ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ. ಇಲ್ಲಿ ಈ ವ್ಯಾಲ್ಯೂ ಕಂಪ್ಲೀಟ್ ಏನು ಸಿಂಪ್ಲಿಫೈ ಮಾಡ್ತೀರೋ ಕಾನ್ಸ್ಟೆಂಟ್ ಇಷ್ಟು ಬರುತ್ತೆ 1.097 into 10 to the power of 7 with unit ಬರೀಬೇಕು ನೀವು per meter is the ಯಾರು ಏನು ಗೊತ್ತಾ ಏನದು ರಿಡ್ಬರ್ಗ್ ಕಾನ್ಸ್ಟೆಂಟ್. write the expression for Rydberg constant ಅಂದ್ರೆ ಇದನ್ನ ಬರೀತೀರಾ ನೀವು. write the value of the Rydberg constant ಅಂದ್ರೆ ಬರೀಬೇಕು. ಎಷ್ಟಿದು 1.097 into 10 to the power of plus 7 per meter with unit ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡೋದು. value of the Rydberg constant, expression for the Rydberg constant ಮೆಮೊರಿ ಇರಲ್ಲ, ಇದು ಒಂದು ನೀವು ಪ್ರಾಕ್ಟೀಸ್ ಮಾಡಿರಬೇಕು. r value ಕ್ಲಿಯರ್ ಆಯ್ತಲ್ವಾ? ಅಲ್ಲಿ ನೀವು wavelength ಗೆ ಎಕ್ಸ್ಪ್ರೆಷನ್ ನ ಡಿರೈವ್ ಮಾಡೋದಾಯ್ತು. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ wavelength ಸಿಕ್ಕಿದೆ ನಮಗೆ. wavelength ಆಕ್ಚುಲಿ ಅದು ಸಿಕ್ಕಿರೋದು wavelength ಅಲ್ಲ, 1 by wavelength ಇದು ರೆಸಿಪ್ರೋಕಲ್ ಆಫ್ ದಿ wavelength. ಇದರಲ್ಲಿ ನೀವು ಲ್ಯಾಂಬ್ಡಾ ಬೇಕು ಅಂದ್ರೆ ಬಂದಿರೋ ಆನ್ಸರ್ ರೆಸಿಪ್ರೋಕಲ್ ತಗೊಂಡು ಮಾಡ್ತೀರಾ. ಜಸ್ಟ್ ನೀವು ಡಿರೈವೇಶನ್ ಕಂಪ್ಲೀಟ್ ಆದ್ರೆ ಆಗುತ್ತೆ. ಬಟ್ ಅವ್ರು ಇನ್ನೊಂದು ಕೆಲವು ವೇರಿಯೇಬಲ್ಸ್ ಕೇಳಿದ್ದಾರೆ, ವೇವ್ ಫ್ರೀಕ್ವೆನ್ಸಿ, ವೇವ್ ನಂಬರ್ ಅಂತ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ರಿಪೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಟೈಮು ಈಕ್ವೇಶನ್ ತಗೊಂಡು ಹೇಳ್ತೀನಿ. ಈಗ ನೆಕ್ಸ್ಟ್ ಕ್ಲಾಸ್ಗೆ ಏನು ಬರ್ತಿರೋ ಅಷ್ಟು ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಅಂದರೆ ಪ್ರಾಕ್ಟೀಸ್ ಮಾಡಿರ್ಬೇಕು ನೀವು, ಅವಾಗ ಮಾತ್ರನೇ ನಿಮಗೆ ಅರ್ಥ ಆಗುತ್ತೆ. ಸುಮ್ಮನೆ ಸರ್ ಮಾಡ್ತಾರೆ ನಾವು ಬರ್ಕೊಳ್ಳೋಲ್ಲ ಆಗಿಲ್ಲ. ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿ. 1 by wavelength ಇಲ್ಲಿವರೆಗೂ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ 2 ಕ್ವಾಂಟಿಟಿ ಡಿಸ್ಕಸ್ ಮಾಡೋದಿದೆ, ಅದು ಈಸಿ ಇದೆ. ಅದು ಯಾವುದು? ವೇವ್ ಫ್ರೀಕ್ವೆನ್ಸಿ ಅಂಡ್ ವೇವ್ ನಂಬರ್ ಇದೆ. ಅದಾದ್ಮೇಲೆ ಸ್ಪೆಕ್ಟ್ರಲ್ ಸೀರೀಸ್ ಡಿಸ್ಕಷನ್ ಇರುತ್ತೆ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತೀರಾ. ಬೇಗ ಬರ್ಕೊಳ್ಳಿ ಅಷ್ಟೇ, ಯಾರ್ದಾಗಿಲ್ಲ.